ಬಿಳಿಯರು ಭಾರತಕ್ಕೆ ಬಂದೊಡನೆ ಒಂದು ವಿಷಯವನ್ನು ಖಾತ್ರಿ ಮಾಡಿಕೊಂಡರು. ಈ ದೇಶವನ್ನು ಇಲ್ಲಿನವರ ಸಹಕಾರವಿಲ್ಲದೆ ಆಳಲು ಸಾಧ್ಯವೇ ಇಲ್ಲ ಅಂತ. ಅದಾದ ಮೇಲೆಯೇ ಅವರು ತಮಗೆ ಬೇಕಾದವರಿಗೆ ಬಿಸ್ಕೆಟ್ಟು ಹಾಕಿ ತಮಗೆ ಬೇಕಾದ ಕೆಲಸಗಳನ್ನೇ ಮಾಡಿಸಿಕೊಂಡರು. ಜಯಚಂದ್ರಿಗೆ ಮೀರ್ ಜಾಫರ್ರಿಗಂತೂ ಇಲ್ಲಿ ಕೊರತೆ ಇರಲಿಲ್ಲ. ಬಿಳಿಯರು ಅವರ ಸಂತಾನಗಳ ಬೆಳೆ ತೆಗೆಯಲು ಬೇಕಾದ ಪರಿಸರವನ್ನೂ ರೂಪಿಸಿದರು. ಮೊದಲಿಗೆ ಅವರು ಆಯ್ದುಕೊಂಡಿದ್ದು ಇಲ್ಲಿನ ಇತಿಹಾಸವನ್ನು ತಿರುಚುವ ಪ್ರಕ್ರಿಯೆ. ಅದಕ್ಕೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರನನ್ನು ಹಿಡಿದು ತರಲಾಯಿತು. ಋಗ್ವೇದಕ್ಕೆ ಅನುವಾದವನ್ನು ಮಿಷನರಿಗಳಿಗೆ ಹೊಂದುವಂತೆ ಮಾಡಿಸಲಾಯಿತು. ಭಾರತದಲ್ಲಿ ಅದಕ್ಕೆ ನಯಾ ಪೈಸೆಯ ಕಿಮ್ಮತ್ತಿರಲಿಲ್ಲ. ಇಲ್ಲಿನ ಗುರುಕುಲಗಳು ಸಮರ್ಥ ಶಿಕ್ಷಣ ಕೊಟ್ಟು ಬೌದ್ಧಿಕ ಸಾಮರ್ಥ್ಯದ ಸಮರ್ಥ ಬಳಕೆಗೆ ಬೇಕಾದ ವಾತಾವರಣ ರೂಪಿಸಿಕೊಟ್ಟಿತ್ತು. ಇದನ್ನು ಗಮನಿಸಿದ ಬ್ರಿಟಿಷರು ಗುರುಕುಲಗಳನ್ನು ಬಲವಂತದಿಂದ ಮುಚ್ಚಿಸಿದರು. 18ನೇ ಶತಮಾನದ ಭಾರತೀಯ ಶಿಕ್ಷಣ ವ್ಯವಸ್ಥೆ ಅದೆಷ್ಟು ಸಾರ್ವತ್ರಿಕವೂ ತಲಸ್ಪರ್ಶಿಯೂ ಆಗಿತ್ತೆಂದರೆ ಅದನ್ನು ಅನುಕರಿಸಿ ತಮ್ಮ ಶಿಕ್ಷಣ ಪದ್ಧತಿಯನ್ನು ಬಿಳಿಯರು ಬದಲಾಯಿಸಿಕೊಂಡರೆಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಆದರೆ ಅವರು ಉಲ್ಟಾ ನಮ್ಮ ವ್ಯವಸ್ಥೆಯನ್ನು ತಿದ್ದುವ ಪ್ರಯತ್ನವೆಂದು ಇಂಗ್ಲಿಷ್ ಶಿಕ್ಷಣ ತಂದರು, ಶಾಲೆಗಳನ್ನು ತೆರೆದರು. ನಂತರದ ಪ್ರಕ್ರಿಯೆಯೇ ಮ್ಯಾಕ್ಸ್ ಮುಲ್ಲರನ ಸಮರ್ಥನೆಗೆ ನಿಲ್ಲಬಲ್ಲ ಬೌದ್ಧಿಕ ಶಕ್ತಿಯ ನಿರ್ಮಾಣ. ಅದಕ್ಕೆಂದೇ ವಿಶ್ವವಿದ್ಯಾಲಯಗಳ ನಿರ್ಮಾಣ ಮಾಡಿದರು. ಅಲ್ಲಿ ಬಿಳಿಯರ ಸಿದ್ಧಾಂತದ ಸಮರ್ಥಕರಿಗೆ ಮಾತ್ರ ಅವಕಾಶ ಕೊಡಲಾಯಿತು. ಭಾರತದ ತಿರುಚಿದ ಇತಿಹಾಸ ಪರಂಪರೆಗಳು ಅಲ್ಲಿ ಬೋಧನೆಯ ವಸ್ತುವಾಯಿತು. ಕಾಲಕ್ರಮದಲ್ಲಿ ಸ್ವಾತಂತ್ರ್ಯದ ಕಾಡ್ಗಿಚ್ಚು ಹೇಗೆ ವ್ಯಾಪಕವಾಗಿ ಹಬ್ಬಿತ್ತೆಂದರೆ ದೇಶಿ ಶಿಕ್ಷಣದ ಅವಶ್ಯಕತೆಯನ್ನು ಸಮಾಜ ಮನಗಂಡು ಹಿಂದೂ ವಿಶ್ವವಿದ್ಯಾಲಯಗಳು, ನ್ಯಾಷನಲ್ ಕಾಲೇಜುಗಳು ತಲೆ ಎತ್ತಿದವು. ಆಂಗ್ಲ ಭಾಷೆಯನ್ನು ಕಲಿತವರೇ ಬಿಳಿಯರ ಮನಸ್ಥಿತಿಯನ್ನು ತೆರೆದಿಟ್ಟು ತರುಣರನ್ನು ರೂಪಿಸುವ ಜವಾಬ್ದಾರಿ ಹೊತ್ತು ಹೊಸ ಪೀಳಿಗೆ ಸೃಷ್ಟಿಸಿದರು. ಆದರೇನು, ಬಿಳಿಯರ ಎಂಜಲು ಕಾಸಿಗೆ ಬಲಿಬಿದ್ದ ಕೆಲವರು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಶ ವಿರೋಧಿ ತಾಲೀಮನ್ನು ನೀಡುವುದು ಬಿಡಲೇ ಇಲ್ಲ. ಬಿಳಿಯರೇನು ಸ್ವಂತ ಹಣದಿಂದ ಈ ದ್ರೋಹಿಗಳನ್ನು ಸಾಕಲಿಲ್ಲ. ನಮ್ಮವರೇ ಬೆವರು ಸುರಿಸಿ ಕಟ್ಟಿದ ತೆರಿಗೆ ಹಣವನ್ನು ಇವರಿಗಾಗಿ ಖರ್ಚು ಮಾಡಿದರು. ದೇಶಕ್ಕಾಗಿ ದುಡಿದವರು ತೆರಿಗೆ ಕಟ್ಟಿ ಬಡಕಲಾದರೆ ದೇಶ ವಿರೋಧಿಗಳಾಗಿ ನಿಂತವರು ಕೊಬ್ಬಿ ಬೆಳೆದರು. ಬ್ರಿಟಿಷರು ಭಾರತ ಬಿಟ್ಟು ಹೋಗಿ ಸುಮಾರು 7 ದಶಕಗಳು ಕಳೆದೇ ಹೋದವು. ಇನ್ನೂ ಈ ಪರಿಸ್ಥಿತಿ ದೂರವಾಗಿಲ್ಲ. ವಿಶ್ವವಿದ್ಯಾಲಯಗಳನ್ನು ಮುಂದಿಟ್ಟುಕೊಂಡು ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡಬೇಕೆಂಬ ಪ್ರಯತ್ನ ಅಂದು ಹೇಗೆ ನಡೆದಿತ್ತೋ ಇಂದೂ ಹಾಗೆಯೇ ಮುಂದುವರೆದಿದೆ. ನಮ್ಮ ಬೆವರಿನ ಹಣದಲ್ಲಿ ಈ ದೇಶದ್ರೋಹಿ ಮೀರ್ ಜಾಫರ್ ಸಂತಾನಗಳನ್ನು ಸಲಹುವ ದೌರ್ಭಾಗ್ಯ ಮುಂದುವರಿದೇ ಇದೆ. ಹೌದು, ನಾನು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಬಗ್ಗೆಯೇ ಮಾತನಾಡ್ತಾ ಇರೋದು. ಕಳೆದ 1 ವಾರದ ಹಿಂದೆ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದ ಅಫ್ಜಲ್ ಖಾನರನ್ನು ಸಮರ್ಥಿಸಿಕೊಂಡು ಅವನನ್ನು ನೇಣಿಗೇರಿಸಿದ್ದನ್ನು ವಿರೋಧಿಸಿ ಡೆಮಾಕ್ರಾಟಿಕ್ ಸ್ಟೂಡೆಂಟ್ಸ್ ಯೂನಿಯನ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಣ್ಣವನ್ನು ಕೊಡಲಾಗಿತ್ತು. ಅದು ಸರಿಯೇ, ಎಡಪಂಥೀಯರು ಕವಿಗೋಷ್ಠಿ, ಕ್ರಾಂತಿಗೀತೆ, ನಾಟಕಗಳ ನೌಟಂಕಿ ಮಾಡುವುದರಲ್ಲಿ ನಿಸ್ಸೀಮರಲ್ಲವೇನು? ಕಾರ್ಯಕ್ರಮಕ್ಕೆ ಅ ಕಂಟ್ರಿ ವಿತೌಟ್ ಅ ಪೋಸ್ಟ್ ಆಫೀಸ್ ಎಂಬ ಹೆಸರು ಕೊಡಲಾಯಿತು. ಅಫ್ಜಲ್ ಗುರು ಮತ್ತು ಮಕ್ಬೂಲ್ ಭಟ್ರ ಹತ್ಯೆಯನ್ನು ವಿರೋಧಿಸಿ ನಡೆಯುವ ಕಾರ್ಯಕ್ರಮ ಎಂಬ ಪ್ರಚಾರವನ್ನು ಮಾಡಲಾಯಿತು. ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಈ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲಿಲ್ಲ. ಅದಕ್ಕೆ ಕಾರಣವೂ ಇತ್ತು. ಈ ವಿದ್ಯಾರ್ಥಿ ಸಮೂಹ ಈ ಹಿಂದೆ ಹಾಸ್ಟೆಲಿನಲ್ಲಿ ದನದ ಮಾಂಸ ಪೂರೈಸುವ ಬೇಡಿಕೆ ಇಟ್ಟು ಪ್ರತಿಭಟನೆ ನಡೆಸಿತ್ತು. ದೇಶವೆಲ್ಲ ದುರ್ಗಾಪೂಜೆ ನಡೆಸಿ ಆನಂದದಲ್ಲಿ ಮಗ್ನವಾಗಿದ್ದರೆ ಮಹಿಷಾಸುರನನ್ನು ಪೂಜೆ ಮಾಡಿ ಆನಂದ ಭಂಗಕ್ಕೆತ್ನಿಸಿದ ರಾಕ್ಷಸರ ಪೀಳಿಗೆಯವರು ಇವರು. ಇಂಥವರಿಗೆ ಅನುಮತಿ ಕೊಡೋದಾದರೂ ಹೇಗೆ? ಹಾಗಂತ ವಿಶ್ವವಿದ್ಯಾಲಯದ ಅನುಮತಿಗೆ ಕಾಯುವ ಜಾಯಮಾನವೂ ಈ ಹುಡುಗರದ್ದಲ್ಲ. ಬಿಟ್ಟಿ ಅನ್ನ ತಿಂದು ಕೊಬ್ಬಿದ ಜೀವಗಳು ಇವು. ಖಂಡಿತ ಹೌದು. ಇಲ್ಲಿ ಓದುವ ವಿದ್ಯಾರ್ಥಿಗೆ ಟ್ಯೂಷನ್ ಫೀಸ್ 217 ರೂಪಾಯಿ, ಮೆಡಿಕಲ್ ಫೀಸ್ 9 ರೂಪಾಯಿ, ಸ್ಪೋರ್ಟ್ಸ್ ಫೀಸ್ 16 ರೂಪಾಯಿ, ಆದರೆ ಲೈಬ್ರರಿ ಫೀಸು 16 ರೂಪಾಯಿ. ವರ್ಷಕ್ಕೆ ಎಲ್ಲ ಕೂಡಿದರೂ 400 ರೂಪಾಯಿ ದಾಟೋದಿಲ್ಲ ಅವ್ರ ಖರ್ಚು. ತಿಂಗಳ ವಿದ್ಯಾರ್ಥಿ ನಿಲಯದ ಫೀಸು ಅದೆಷ್ಟು ಗೊತ್ತಾ? ಬರಿಯ 20 ರೂಪಾಯಿ ಮಾತ್ರ. ಒಬ್ಬ ವಿದ್ಯಾರ್ಥಿಗೆಂದು ಸರ್ಕಾರ ಖರ್ಚು ಮಾಡುವ ಒಟ್ಟಾರೆ ಹಣ 3 ಲಕ್ಷ ರೂಪಾಯಿ. ಪ್ರತಿ ವರ್ಷ ಕನಿಷ್ಠ 250 ಕೋಟಿ ರೂಪಾಯಿ ಇಲ್ಲಿನ ಕಾರಣದಿಂದ ನಮ್ಮ ಬೊಕ್ಕಸಕ್ಕೆ ಹೊರೆ. ಇದನ್ನೇ ದಲಿತರ ಕೇರಿಗಳಿಗೆ ವರ್ಗಾಯಿಸಿದ್ದರೆ ಕಳೆದ 70 ವರ್ಷಗಳಲ್ಲಿ ಅದೆಷ್ಟು ಜನರನ್ನು ಮುಖ್ಯವಾಹಿನಿಗೆ ತರಬಹುದಿತ್ತೋ ದೇವರೇ ಬಲ್ಲ. ಬಿಡಿ, ಅದು ಬೇರೆಯ ಚರ್ಚೆ. ಇಷ್ಟೆಲ್ಲ ದೇಶದ ತೆರಿಗೆ ಹಣದಿಂದ ಚರ್ಮ ದಪ್ಪ ಮಾಡಿಕೊಂಡಿರುವ ಈ ಅಯೋಗ್ಯರ ಗುಂಪಿಗೆ ಒಂದಷ್ಟು ಪತ್ರಕರ್ತರ, ಲೇಖಕರ, ವಕೀಲರ, ರಾಜಕಾರಣಿಗಳ ಸಂಪರ್ಕವಿದೆ. ಇಲ್ಲಿ ಕುಳಿತು ಇವರೆಲ್ಲ ಈ ದೇಶದ ನಾಶಕ್ಕೆ ಸೂಕ್ತ ಯೋಜನೆ ರೂಪಿಸುತ್ತಾರೆ. 2010ರಲ್ಲಿ ದಾಂತೆವಾಡದಲ್ಲಿ ನಕ್ಸಲ್ ಉಗ್ರಗಾಮಿಗಳು 76 ಜನ CRPF ಸೈನಿಕರ ಹತ್ಯೆ ಮಾಡಿದಾಗ ಇವರುಗಳೆಲ್ಲ ಸೇರಿ ಸಂಭ್ರಮಿಸಿದ್ದರು. ನಕ್ಸಲರ ಕೃತ್ಯವನ್ನು ಸಮರ್ಥಿಸಿದ್ದರು.
ಅವತ್ತು ಕೇಂದ್ರದಲ್ಲಿದ್ದುದು ಮನಮೋಹನ್ ಸಿಂಗ್ರ ಸರ್ಕಾರ. ದೇಶಕ್ಕೆ ನಕ್ಸಲರೇ ಮೊದಲ ಶತ್ರುಗಳು ಎಂದು ಅವರು ದೆಹಲಿಯಲ್ಲಿ ಹೇಳುವಾಗಲೇ ಈ ಕೃತ್ಯ ನಡೆದಿತ್ತು. ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಗುಂಪು DSU ವಿರುದ್ಧ ಪ್ರತಿಭಟನೆಯನ್ನು ಮಾಡಿತ್ತು. ಮುಂದೆ ಇದೇ ಕಾಂಗ್ರೆಸ್ ಸರ್ಕಾರ ಅಫ್ಜಲ್ ಖಾನನನ್ನು ನೇಣಿಗೇರಿಸಿದಾಗ ಮತ್ತೊಮ್ಮೆ DSU ರೊಚ್ಚಿಗೆದ್ದಿತ್ತು. ಕಾಂಗ್ರೆಸ್ಸಿಗೆ ಚಿವುಟಿ ಅಳಿಸೋದು ಗೊತ್ತು, ಸಮಾಧಾನ ಮಾಡೋದು ಗೊತ್ತು. ಇಂದು ರಾಹುಲ್ ಗಾಂಧಿ ಈ ವಿದ್ಯಾರ್ಥಿಗಳ ನಡುವೆ ನಿಂತು ನಾನು ನಿಮ್ಮೊಂದಿಗಿದ್ದೇನೆ ಅಂತಾನಲ್ಲ. ಇವರೆಲ್ಲರೂ ದೇಶ ಕಟ್ಟುವ ಬಯಕೆ ಇದೆಯಾ, ಅಥವಾ ತನ್ನ ಮುತ್ತಾತನಂತೆ ಇನ್ನೊಂದಷ್ಟು ಪಾಕಿಸ್ತಾನಗಳನ್ನು ನಿರ್ಮಿಸುವ ಹುನ್ನಾರ ಇದೆಯಾ? ಬಿಡಿ, ದಿನಗಳದಂತೆ ವಿಶ್ವವಿದ್ಯಾಲಯ ದೇಶದ್ರೋಹಿಗಳ ಅಡ್ಡ ಆಗ್ತದೆ ಅನ್ನೋದು ವಿದ್ಯಾರ್ಥಿಗಳ ಕಣ್ಣಿಗೆ ರಾಚುತ್ತಿತ್ತು. ಸಹಜವಾಗಿಯೇ ದೇಶದ ಪರವಾಗಿ ನಿಂತಿದ್ದ ವಿದ್ಯಾರ್ಥಿಗಳು ಗುಂಪುಗೂಡಿದರು. ಅವರ ಶಕ್ತಿ ಹೆಚ್ಚುತ್ತಾ ಬಂತು. ಸುಮಾರು 38 ವರ್ಷಗಳ ಎಡಪಂಥೀಯ ಏಕಸ್ವಾಮ್ಯ ಕುಸಿದು ಬೀಳುವುದು ಕಂಡಾಗ ಅನೇಕರು ಪತರುಗುಟ್ಟಿ ಹೋಗಿದ್ದರು. ಹೌದು, ಸ್ವಾತಂತ್ರ್ಯಾನಂತರ ಈ ದೇಶದ ವಿಶ್ವವಿದ್ಯಾಲಯಗಳ ಮೇಲೆ ಹಿಡಿತ ಎಡಪಂಥೀಯರದ್ದೇ. ಅದು ಜವಾಹರ್ಲಾಲ್ ನೆಹರು ವಿವಿಯೇ ಇರಲಿ, ದೆಹಲಿ ವಿಶ್ವವಿದ್ಯಾಲಯವೇ ಇರಲಿ, ಕೊನೆಗೆ ಕರ್ನಾಟಕದ ಮಂಗಳೂರು ವಿಶ್ವವಿದ್ಯಾಲಯವೇ ಆಗಲಿ, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಆಗಲಿ, ಇಲ್ಲೆಲ್ಲ ಎಡಪಂಥದ ಗಬ್ಬು ವಾಸನೆಯೇ. ಇವರು ಬರೆದಿದ್ದ ಇತಿಹಾಸ, ಇವರು ಹೇಳಿದ್ದೇ ಪರಂಪರೆ. ದೇಶವನ್ನು ಒಗ್ಗೂಡಿಸಿ ಏಕ ಭಾರತ ನಿರ್ಮಿಸುವ ದೂರದ ಕನಸು ಇವರಿಗಿಲ್ಲ. ಜಾತಿ ಮತಗಳ ಹೆಸರಲ್ಲಿ, ಭಾಷೆ ಸಂಸ್ಕೃತಿಗಳ ಹೆಸರಲ್ಲಿ ದೇಶವನ್ನು ತುಂಡು ತುಂಡು ಮಾಡಿ ಬಿಸಾಡುವುದಷ್ಟೇ ಇವರ ಮುಖ್ಯ ಗುರಿ. ನನಗೆ ಚೆನ್ನಾಗಿ ನೆನಪಿದೆ, ಮಂಗಳೂರಿನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ದೇಶಭಕ್ತರ ಕುರಿತಂತಹ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಸರಿಯಾದ ಹೊತ್ತಲ್ಲಿ ಸಭಾಂಗಣದ ಬೀಗ ತೆರೆಯಲು ಪ್ರಾಂಶುಪಾಲರು ನಿರಾಕರಿಸಿದಾಗ ರಸ್ತೆಯಲ್ಲಿ ನಿಂತು ಭಾರತದ ಗುಣಗಾನ ಮಾಡಬೇಕಾಗಿ ಬಂದಿತ್ತು. ನಮ್ಮ ವಿಶ್ವವಿದ್ಯಾಲಯಗಳ ಮುಖ್ಯಸ್ಥರ ಕೊಠಡಿಯ ತುಂಬ ಲೆನಿನ್, ಮಾರ್ಕ್ಸರ ಪುಸ್ತಕಗಳು ರಾರಾಜಿಸುತ್ತವೆಯೇ ಹೊರತು ವಿವೇಕಾನಂದ, ಅರವಿಂದರ ಸಾಹಿತ್ಯಗಳಲ್ಲ. ಹಾಗಂತ ಇವರಿಗೆ ಎಡಪಂಥೀಯ ಸಿದ್ಧಾಂತವು ಪೂರಾ ಅರ್ಥವಾಗಿದೆ ಎಂದೇನಿಲ್ಲ. ಇವರದ್ದು ಅವಕಾಶವಾದಿ ಸಿದ್ಧಾಂತ ಮಾತ್ರ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ದೇಶದ್ರೋಹಿ ಶಿಕ್ಷಕರ ವಿರುದ್ಧ ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಂಡರೆಂದರೆ ಇವರೆಲ್ಲ ಉಳಿದವರಿಗಿಂತ ಹೆಚ್ಚು ದೇಶಭಕ್ತಿಯ ಮಾತನಾಡಲಾರಂಭಿಸಿಬಿಡುತ್ತಾರೆ. JNUನಲ್ಲಿ ಆರಂಭದಿಂದಲೂ ಇಂಥವರದ್ದೇ ಮೇಲುಗೈ. ಬೇರೆ ಚಿಂತನೆಯವರನ್ನು ಒಂದೋ ಕೆಲಸಕ್ಕೆ ಸೇರಿಸಿಕೊಳ್ಳಲಿಲ್ಲ, ಇಲ್ಲವೇ ಕಿರಿಕಿರಿ ಮಾಡಿ ಓಡಿಸಲಾಯಿತು. ಸರ್ಕಾರದ ಅಂಕೆಯಲ್ಲಿರದ ಮುಕ್ತ ಚಿಂತನೆಯ ತಾಣ ಎನ್ನುತ್ತಲೇ ಕಮ್ಯುನಿಸ್ಟ್ ಪಾರ್ಟಿಗಳು ತಮಗೆ ಬೇಕಾದ ಬೆಳೆ ತೆಗೆಯಲು ಆರಂಭಿಸಿದವು. ಜಾಗತಿಕವಾಗಿ ಎಡಪಂಥೀಯ ಶಕ್ತಿ ಕುಂದುತ್ತಾ ಇದ್ದಂತೆ ಮತ್ತು ಮಧ್ಯಮ ವರ್ಗದ ಜನ ಅಧ್ಯಯನದಲ್ಲಿ ಆಸಕ್ತಿ ತೋರಿ ಬದುಕು ರೂಪಿಸಿಕೊಳ್ಳುವ ಹಠಕ್ಕೆ ಬೀಳುತ್ತಿದ್ದಂತೆ ಭಾರತದ ಎಡಚರು ರಂಗು ಕಳೆದುಕೊಳ್ಳಲಾರಂಭಿಸಿದರು. ಆಮೇಲೆಯೇ ಅವರು ಭಾರತದಲ್ಲಿ ನಡೆಯೋ ಸಣ್ಣ ಸಣ್ಣ ಸಂಗತಿಗಳನ್ನು ದೊಡ್ಡದೆಂದು ಬಿಂಬಿಸಿ ಬೊಬ್ಬೆ ಹಾಕುವ ಕಾರ್ಯ ಶುರು ಮಾಡಿದ್ದು. ಇವೆಲ್ಲದರ ನಡುವೆ ಅರ್ಥವಾಗದ ಸಂಗತಿ ಒಂದೇ ಒಂದು, ಇವರೆಲ್ಲ ಹೊಟ್ಟೆಗೆ ಅದೇನು ತಿಂತಾರೆ ಅಂತ. ಉಮರ್ ಖಾಲಿದ್ ಮತ್ತು ಕನಯ್ಯ ಇಬ್ಬರು ಅಫ್ಜಲ್ ಗುರುವಿನ ಕನಸನ್ನು ನನಸು ಮಾಡುತ್ತೇವೆ, ಭಾರತವನ್ನು ಚೂರು ಚೂರು ಮಾಡುತ್ತೇವೆ ಎಂಬುದನ್ನು ಯಾವ ದಿಕ್ಕಿನಿಂದ ಇವರುಗಳೆಲ್ಲ ಸಮರ್ಥಿಸಿಕೊಳ್ಳುತ್ತಾರೆ? ಈಗ ಮಾತ್ರ ಅಲ್ಲ, ಇವರದ್ದು ಯಾವಾಗಲೂ ಒಂದೇ ರಾಗ, ಜೊತೆಗೆ ಒಂದೇ ಗುಂಪು ಕೂಡ. ಭಾರತವನ್ನು ದ್ವೇಷಿಸುವ ಯಾವ ಅವಕಾಶವನ್ನು ಇವರುಗಳು ಬಿಟ್ಟವರೇ ಅಲ್ಲ. ನಕ್ಸಲರ ಪರವಾಗಿ ಇರಲಿ, ಭಯೋತ್ಪಾದಕರ ಜೊತೆ ನಿಲ್ಲುವಲ್ಲಿಯೇ ಇರಲಿ, ದನದ ಮಾಂಸ ತಿಂದು ಬಹುಸಂಖ್ಯಾತರನ್ನು ಕಾಡುವ ಸಂಗತಿ ಇರಲಿ, ಕೊನೆಗೆ ದೀಪಿಕಾಳ ಮೈ ಚಾಯ್ಸ್ ವಿಡಿಯೋನೇ ಇರಲಿ, ಇವರೆಲ್ಲರದು ಒಂದೇ ಗುಂಪು ಎಲ್ಲೆಡೆ. ಮತ್ತು ಆಶ್ಚರ್ಯದ ಸಂಗತಿ ಏನು ಗೊತ್ತೇ? ಕೂಡಂಕುಲಂನಲ್ಲಿ ಅಣುಶಕ್ತಿ ಘಟಕ ಸ್ಥಾಪನೆಯ ವಿರೋಧಕ್ಕೂ ಇದೇ ಗುಂಪು ಮುಂದೆ ನಿಂತಿತ್ತು. ನಿಮಗೆ ಅನುಮಾನವಿದ್ದರೆ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಧರಣಿ ನಿರತರ ಮುಖಗಳನ್ನು ಒಮ್ಮೆ ನೋಡಿ. ರಾಷ್ಟ್ರ ವಿರೋಧಿಯಾದ ಯಾವ ಕೈಂಕರ್ಯವಿದ್ದರೂ ಅವರವರುಗಳೇ ಹಾಜರು. ಹೇಗಿದು? ಇವರಿಗೆಲ್ಲ ಹಣ ಕೊಟ್ಟು ಪ್ರತಿಭಟನೆಗೆ ಕಳಿಸ್ತಾ ಇರೋದು ಯಾರು? ಕೂಡಂಕುಲಂನಲ್ಲಿ ಅಮೆರಿಕ ಚರ್ಚಿನ ಮೂಲಕ ಹಣವನ್ನು ಈ NGOಗಳಿಗೆ ತಲುಪಿಸುತ್ತಿತ್ತು ಅನ್ನೋದು ಈಗ ದೃಢಪಟ್ಟ ಸಂಗತಿ. ಹಾಗಿದ್ದರೆ ಏಷ್ಯಾ ಖಂಡದಲ್ಲಿ ಸಿಂಹದಂತೆ ಮುನ್ನುಗ್ಗುತ್ತಾ ಇರುವ ಭಾರತದ ನಡಿಗೆಯನ್ನು ತಡೆಯುವ ದರ್ದು ಯಾರಿಗಿದೆ? ಇವರೆಲ್ಲ ಯಾವ ದೇಶದ ಏಜೆಂಟರು? ಹಾಗಿದ್ದರೆ ಯೋಚಿಸಿದರೆ ಉತ್ತರ ಹುಡುಕೋದು ಕಷ್ಟ ಅಲ್ಲ. ಈ ಬಾರಿ ಕೇಂದ್ರದಲ್ಲಿರುವ ಸರ್ಕಾರ ಈ ವಿಚಾರದಲ್ಲಿ ಕಠೋರವಾಗಿದೆ. ರಾಷ್ಟ್ರದ ಅಸ್ಮಿತೆಯ ವಿಚಾರದಲ್ಲಿ ತಲೆಬಾಗಿಸುವ ಪ್ರಶ್ನೆಯೇ ಇಲ್ಲ. JNU ಪ್ರಕರಣ ದೇಶದ್ರೋಹಿಗಳ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆಗಳಾಗಲಿವೆ. ದೇಶದಲ್ಲೀಗ ರಾಷ್ಟ್ರೀಯವಾದಿಗಳು ಮತ್ತು ರಾಷ್ಟ್ರದ್ರೋಹಿಗಳ ನಡುವಿನ ಅಂತರ ಸ್ಪಷ್ಟವಾಗಲಾರಂಭಿಸಿದೆ. ಒಮ್ಮೆ ಈ ದ್ರೋಹಿಗಳನ್ನು ಪ್ರತ್ಯೇಕವಾಗಿಸಿಕೊಂಡರೆ ಆಮೇಲೆ ನೆಟ್ಟಗಾಗಿಸೋದು ಸುಲಭ. ಒಟ್ಟಾರೆ ಅಚ್ಚೆ ದಿನಗಳು ಖಂಡಿತ ಬರುತ್ತಿವೆ.